ನಮಸ್ಕಾರ ರೀ ಎಲ್ರಿಗೂ. ನೋಡ್ರಿ ಸ್ವಿಫ್ಟ್ ಡಿಸೈರ್ ಬಂತು ಒಂದು ಎಲ್ಲ ಬೋರ್ಡ್ ಗಾಡಿ. ಬಹುಶಃ ಇದು ಗ್ಯಾರೇಜ್ಗೆ ಹೋಗಿ ಗ್ಯಾರೇಜಲ್ಲೆಲ್ಲ ಕೆಲಸ ಬಂದೈತಿ. ನೋಡ್ರಿ ಗ್ಯಾರೇಜ್ ಒಳಗೆ ಹೋಗಿ ಬಂದಮೇಲೆಲ್ಲ ಗಲೀಜಂತೂ ಜಾಸ್ತಿ ಆಗವೆ ಗಾಡಿಗಳು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಗಿತ್ತು ಅನಿಸುತ್ತೆ ಬಹುಶಃ, ಯಾಕಂದ್ರೆ ಎಲ್ಲ ಗಾಡಿ ಒಳಗೆ ಫುಲ್ ಗ್ಲಾಸ್ ಇತ್ತು. ಹೌದು ನಂಗೆ ನೋಡ್ರಿ ಫುಲ್ ವಾಶ್ ಐತಿ ಗಾಡಿ, ಚಾಲು ಆಗ್ಯದ ಕೆಲಸ, ನೀರು ಹೊಡೆಯೋದು ಏರ್ಗೀರೆಲ್ಲ ಆಗ್ಯದ. ಮುಂದೆ ಒಂದು ಗಾಡಿ ಆತೈತಿ, ಎಲ್ಲ ಗಾಡಿ ಒರೆಸ್ತವ್ರೆ. ಈ ಕಡೆ ಡೋರ್ ಸೈಡ್ ಹೊಡಿತೀವಿ ಗಾಡಿಗೆ. ಇದಕ್ಕೆ ಡೋರ್ ಸೈಡ್ ಎದಕ್ಕಪ್ಪ ಅಂದ್ರೆ ಡೋರ್ ಸೈಡೆಲ್ಲ ನೀರು ಹೊಡೆದ್ರೆ ಗಲೀಜೆಲ್ಲ ಹೋಗ್ಬಿಡುತ್ತೆ, ಅದ್ರ ಸಲುವಾಗಿ. ಈಗ ಮಡ್ಗಾಡು ವಾಷಿಂಗ್ ನೋಡ್ರಿ, ಎಲ್ಲ ಮಡ್ಗಾಡಿ ಎಡ್ಗಾಡಿ ಎಲ್ಲ ಹೊಡ್ಕೊಂಡು ಮಾಡಿ ಒಂದೇ ಗಾಡಿ ಫಾರ್ಮ್ ಹಾಕಿದ್ರು ಅವರು. ನೋಡ್ರಿ ಇಂಜನ್ ವಾಶ್ ಮಾಡ್ತಾಯಿದ್ದೀವಿ, ಯಾಕಂದ್ರೆ ಫಸ್ಟಿಗೆ ಡೀಸೆಲ್ ಹಾಕಿ ಇಂಜನ್ ವಾಶ್ ಎಲ್ಲ ಆಯಿತು. ಆಮೇಲೆ ಏನದ ನೋಡ್ರಿ, ಇಲ್ಲಿ ಬಾಡಿ ಹಾಕೋಗತ್ತಾರ ನಮ್ಮ ಗಾಡಿ ಏನದ ಹಂಗೆ ಲಿಫ್ಟ್ ಮಾಡಕತ್ತೀವಿ ಗಾಡಿನ. ಲಿಫ್ಟ್ ಮಾಡಿಬಿಟ್ಟು ಮತ್ತೆ ವಾಷಿಂಗ್ ಎಲ್ಲ ಆಯಿತು. ಹಂಗಾಗಿ ಇಲ್ಲಿ ಗಾಡಿ ತಂದು ಗಾಡಿ ಒರ್ಸಕ್ಕೆ ಸೈಡ್ಗೆ ಹಾಕಿದ್ದೇವೆ ರೀ. ಗಾಡಿ ಸೈಡಿಗೆ ಹಾಕಬೇಕಂದ್ರೆ ನೋಡ್ರಿ ಜರ ಮುಂದೆ ಹೋಗಿ ಹಿಂದೆ ಹೋಗಿ ಸೀದಾ ಹೋಗಿ ಪಾರ್ಕಿಂಗ್ನಾಗ ಕುಂಡಿರ್ತಾರೆ ಗಾಡಿ. ಪಾರ್ಕಿಂಗ್ ಮಾಡಿದ ಮೇಲೆ ಏನದ ನೋಡ್ರಿ ಹಿಂಗೆ ನಿಂತೈತಿ. ಗಾಡಿ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ದೋಸ್ತರು. ಗಾಡಿ ಗಿಡಿ ಎಲ್ಲ ಒರೆಸಿ ಮಾಡಿ ಗ್ಲಾಸು ಬಾಡಿ ಡೋರ್ ಸೈಡ ಎಲ್ಲ ಒರೆಸಿದ ಮೇಲೆ ನೋಡ್ರಿ ರಿಸಲ್ಟ್ ನೋಡ್ರಿ ಹೆಂಗಾಗ್ಯದ. ಮುಂಚೆ ಹೆಂಗಿತ್ತು ಗಾಡಿ, ಇವಾಗ ಹೆಂಗಾಗ್ಯದ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.